बुंदेले हर बोलों के मुंह हमने सुनी कहानी थी खूब लड़ी मर्दानी वो तो ಝಾನ್ಸಿ ವಾಲಿ ರಾಣಿ ಥಿ ಆಹಾ ಈ ಸಾಲುಗಳು ಆಹಾ. ಅಂದ್ರೆ ಇವು ಕೇವಲ ನೆನಪಲ್ಲ ಆ, ಅಲ್ವಾ ಆ. ಇದು ನಮ್ಮ ರಾಷ್ಟ್ರೀಯ ಪ್ರಜ್ಞೆಯ ಒಂದು ಭಾಗವಾಗಿ ಹೋಗಿದೆ. ಹೌದು ಹೌದು ಶಾಲಾ ದಿನಗಳಿಂದಲೂ ಕೇಳ್ತಾ ಬಂದಿರೋದು. ಕರೆಕ್ಟ್. ಶಾಲೆಯ ಪಠ್ಯದಿಂದ ಹಿಡಿದು ಸ್ವಾತಂತ್ರ್ಯ ದಿನದ ಭಾಷಣಗಳವರೆಗೆ ಹಾ, ಎಲ್ಲೆಲ್ಲೂ ಇದೇ ಪ್ರತಿಧ್ವನಿಸುತ್ತೆ. ನಿಜ. ಇದು ಕೇವಲ ಒಂದು ಕವಿತೆ ತರ ಕೇಳಿಸಲ್ಲ, ಇದೊಂದು ಆ, ಯುದ್ಧದ ಕಹಳಿಯ ಹಾಗೆ. ಹೌದು. ಆ. ಕೇಳಿದ ತಕ್ಷಣ ಮೈಯಲ್ಲಿ ಒಂದು ರೀತಿ ವಿದ್ಯುತ್ ಸಂಚಾರ ಆದ ಹಾಗಾಗತ್ತೆ. ಹೌದು. ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಕವಿತೆಯ ಶಕ್ತಿ ಕೇವಲ ಅದರ ಪದಗಳಲ್ಲಿಲ್ಲ. ಅದೇ ಪಾಯಿಂಟ್ ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ. ಹಾ. ಅದಕ್ಕಾಗಿಯೇ ಹಾ. ಇವತ್ತಿನ ನಮ್ಮ ಈ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವು ಈ ಕವಿತೆಯ ಪದಗಳನ್ನು ಬಿಡಿಸಿ ನೋಡ್ತೀವಿ. ಅದರ ಜೊತೆಗೆ ಇದರ ಹಿಂದಿರುವ ಶಕ್ತಿ, ಹ್ಮ್. ಅಂದ್ರೆ ಇದನ್ನು ಬರದ ಕವಿಯತ್ರಿ ಸುಭದ್ರಾ ಕುಮಾರಿ ಚೌಹಾಣ್ ಆಹಾ. ಅವರ ಜೀವನದ ಪುಟಗಳನ್ನು ತಿರುವಿ ನೋಡೋಣ. ನಮ್ಮ ಕೈಲಿ ಅವರ ಜೀವನ ಚರಿತ್ರೆಯ ಒಂದು ಲೇಖನ ಇದೆ, ಮತ್ತೆ ಕವಿತೆಯ ಕೆಲವು ಆಯ್ದ ಭಾಗಗಳಿವೆ. ಸರಿ, ನಮ್ಮ ಉದ್ದೇಶ ಸ್ಪಷ್ಟ. ಈ ಕವಿತೆ ಕೇವಲ ಇತಿಹಾಸದ ಒಂದು ಘಟನೆಯನ್ನ ಹೇಳ್ತಿದ್ಯಾ ಅಥವಾ ಅದನ್ನು ಬರೆದವರ ಜೀವನದ ಪ್ರತಿಬಿಂಬ ಇದರಲ್ಲಿ ಇದೆಯಾ ಅಂತ ನೋಡ್ಬೇಕು. ಓ, ಇದು ಬಹಳ ಆಸಕ್ತಿಕರವಾಗಿದೆ. ಸರಿ, ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಇದರ ಒಳಗೇನಿದೆ ಅಂತ ನೋಡೋಣ. ಖಂಡಿತ. ಕವಿತೆಯ ಆರಂಭವೇ ಅದ್ಭುತ. ಒಂದು ಚಿತ್ರಣವನ್ನೇ ಕಟ್ಕೊಡುತ್ತೆ. ಚಮಕ್ ಉಠಿ ಸಂಸತ್ತಾವನ್ಮೆ ವಹ ತಲ್ವಾರ್ ಪುರಾಣಿ ಥಿ. ಹೌದು. 1857ರಲ್ಲಿ ಆ ಹಳೆಯ ಖಡ್ಗ ಮತ್ತೆ ಹೊಳೆಯಿತು ಅಂತ. ಇದು ಕೇವಲ ಯುದ್ಧದ ಆರಂಭದ ಸೂಚನೆಯಲ್ಲ. ಅಲ್ಲ, ಅದಕ್ಕಿಂತ ಹೆಚ್ಚಿದೆ. ಅದೊಂದು ನಿದ್ರೆಯಲ್ಲಿದ್ದ ಇಡೀ ದೇಶ ಎಚ್ಚೆತ್ತ ಕ್ಷಣವನ್ನು ಹಿಡಿದಿಡುತ್ತೆ. ನೀವು ಹೇಳದ ಅಂಶ ತುಂಬಾ ಮುಖ್ಯ. ಅದಕ್ಕೆ ಇನ್ನೊಂದು ಪದರ ಇದೆ ಅನ್ಸುತ್ತೆ. ಮುಂದಿನ ಸಾಲಿನಲ್ಲಿ. ಹೌದು. ಬೂಡೆ ಭಾರತ ಮೇ ಭಿ ಆಯಿ ಫಿರ್ಸೆ ನಯಿ ಜವಾನಿ ಥಿ. ಕರೆಕ್ಟ್. ಮುದಿಯಾಗಿದ್ದ ಭಾರತದಲ್ಲಿ ಮತ್ತೆ ಹೊಸ ಯೌವನ ಬಂದಿತ್ತು ಅಂತ. ಎಕ್ಸಾಕ್ಟ್ಲಿ. ಇದು ಆಗಿನ ಕಾಲದ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗೆ ಹಿಡಿದ ಕನ್ನಡಿಯಲ್ವಾ? ಖಂಡಿತ. ಬ್ರಿಟಿಷರ ಆಡಳಿತದಲ್ಲಿ ಸಂಪೂರ್ಣವಾಗಿ ಜರ್ಜರಿತವಾಗಿದ್ದ, ತನ್ನ ಶಕ್ತಿಯನ್ನೇ ಮರೆತಿದ್ದ ಒಂದು ದೇಶಕ್ಕೆ 1857ರ ಸಂಗ್ರಾಮ ಒಂದು ಹೊಸ ಚೈತನ್ಯ ಕೊಟ್ಟಿತ್ತು. ಹೌದು. ಕವಯಿತ್ರಿ ಕೇವಲ 2 ಸಾಲುಗಳಲ್ಲಿ ಇಡೀ ದೇಶದ ಮನಸ್ಥಿತಿಯನ್ನು ಸೆರೆಹಿಡಿದಿದ್ದಾರೆ. ಅದಾದ್ಮೇಲೆ ಕಥೆ ನೇರವಾಗಿ ಲಕ್ಷ್ಮೀಬಾಯಿಯ ಬಾಲ್ಯಕ್ಕೆ ಹೋಗುತ್ತೆ. ಹೌದು, ಕಾನ್ಪುರದ ನಾನಾ ಸಾಹೇಬರ ಮೂಬೋಲಿ ಬೆಹೆನ್ ಛಬೀಲಿ ಅಂದ್ರೆ ಬಾಯಿ ಮಾತಿನ ತಂಗಿ. ಅವರ ಆಟಿಕೆಗಳು ಯಾವುವು ಗೊತ್ತಾ? ಶಸ್ತ್ರಾಸ್ತ್ರಗಳು. ಹೌದು. ಬರ್ಛಿ, ಢಾಲ್, ಕೃಪಾಣ್, ಕಟಾರಿ ಉಸ್ಕಿ ಯಹಿ ಸಹೇಲಿ ಥಿ. ಈಟಿ, ಗುರಾಣಿ, ಖಡ್ಗ ಇವೇ ಆಕೆಯ ಗೆಳೆಯತಿಯರಾಗಿದ್ದುವು. ಎಂತಹ ಅದ್ಭುತವಾದ ಕಲ್ಪನೆ ಅಲ್ವಾ? ಹೌದು. ಹುಡುಗಿಯರು ಗೊಂಬೆಗಳ ಜೊತೆ ಆಡೋ ವಯಸ್ಸಿನಲ್ಲಿ ಲಕ್ಷ್ಮೀಬಾಯಿ ಶಸ್ತ್ರಾಸ್ತ್ರಗಳ ಜೊತೆ ಆಡ್ತಿದ್ರು. ಇದು ಅವರ ಭವಿಷ್ಯದ ಪಾತ್ರಕ್ಕೆ ಹಾ, ಒಂದ್ ರೀತಿ ಬುನಾದಿ ಹಾಕಿದ ಹಾಗೆ. ಕರೆಕ್ಟ್. ಇಲ್ಲಿ ಕವಯಿತ್ರಿಯ ಜಾಣ್ಮೆ ಎದ್ದು ಕಾಣುತ್ತೆ. ಅವರು ಲಕ್ಷ್ಮೀಬಾಯಿಯನ್ನ ಕೇವಲ ಒಬ್ಬ ವೀರ ಯೋಧೆಯಾಗಿ ಮಾತ್ರ ಚಿತ್ರಿಸಲ್ಲ, ಇಲ್ಲ, ಅವರ ಜೀವನದ ವೈಯಕ್ತಿಕ ದುರಂತಗಳನ್ನು ಅಷ್ಟೇ ಸೂಕ್ಷ್ಮವಾಗಿ ಕಟ್ಟಿಕೊಡ್ತಾರೆ. ಹುಯಿ ವೀರ್ತಾ ಕಿ ವೈಭವ್ ಕೆ ಸಾಥ್ ಸಗಾಯಿ ಝಾನ್ಸಿ ಮೇ. ಅಂದ್ರೆ ಶೌರ್ಯದ ಜೊತೆ ವೈಭವದ ಮದುವೆ ಝಾನ್ಸಿಯಲ್ಲಿ ನಡೀತು. ಆದ್ರೆ ಕಾಲಗತಿ ಚುಪ್ಕೆ ಚುಪ್ಕೆ ಕಾಲಿಘಟ ಘೇರ್ಲೈ. ಕಾಲನ ಗತಿ ಮೆಲ್ಲಗೆ ಕಪ್ಪು ಮೋಡವನ್ನು ತಂದಿತು ಅಂತ. ರಾಜನ ಅಕಾಲಿಕ ಮರಣ, ಮಕ್ಕಳಿಲ್ಲದೆ ರಾಣಿ ವಿಧವೆಯಾದದ್ದು, ಆಮೇಲೆ ರಾಜ್ಯವನ್ನು ಕಳೆದುಕೊಳ್ಳುವ ಭೀತಿ, ಎಲ್ಲವನ್ನು ತುಂಬಾ ಭಾವನಾತ್ಮಕವಾಗಿ ಚಿತ್ರಿಸಿದ್ದಾರೆ. ಹೌದು. ಅದಕ್ಕೆ ಇದು ಕೇವಲ ಒಂದು ಚಾರಿತ್ರಿಕ ಘಟನೆಯಾಗಿ ಉಳಿಯಲ್ಲ, ಕೇಳುಗರ ವೈಯಕ್ತಿಕ ಅನುಭವ ಆಗ್ಬಿಡುತ್ತೆ. ಆ ದುರಂತದ ಬೆನ್ನಲ್ಲೇ ಬ್ರಿಟಿಷರ ಕುತಂತ್ರದ ಪ್ರವೇಶ ಆಗುತ್ತೆ. ಹೌದು. ಡಾಲ್ಹೌಸಿ. ಬುಝಾದೀಪ್ ಝಾನ್ಸಿ ಕಾ ತಬ್ ಡಲ್ಹೌಸಿ ಮನ್ಮೆ ಹರ್ಷಾಯ, ರಾಜ್ಯ ಹಡಪ್ ಕರ್ನೆ ಕಾ ಉಸ್ನೆ ಯಹ ಅಚ್ಛಾ ಅವಸರ್ ಪಾಯ. ಝಾನ್ಸಿಯ ದೀಪ ಆರಿ ಹೋದಾಗ ಡಾಲ್ಹೌಸಿಗೆ ಮನಸ್ಸಿನಲ್ಲಿ ಸಂತೋಷವಾಯಿತಂತೆ. ಇಲ್ಲಿ ಡಾಲ್ಹೌಸಿಯ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ನೀತಿ ಬಗ್ಗೆ ನೇರ ಉಲ್ಲೇಖ ಇದೆ ಅಲ್ವಾ? ಹೌದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ. ಆ ನೀತಿ ಅದೆಷ್ಟು ಅನ್ಯಾಯದಿಂದ ಕೂಡಿತ್ತು ಅನ್ನೋದನ್ನ ಈ ಸಾಲುಗಳು ತುಂಬಾ ಸರಳವಾಗಿ ಹೇಳ್ತವೆ. ಆ ನೀತಿಯ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಅಂದ್ರೆ ಯಾವುದೇ ರಾಜನಿಗೆ ಗಂಡು ಮಕ್ಕಳಿಲ್ಲದಿದ್ರೆ ಆತ ದತ್ತು ತೆಗೆದುಕೊಂಡ ಮಗನಿಗೆ ರಾಜ್ಯದ ಅಧಿಕಾರ ಸಿಕ್ತಿರ್ಲಿಲ್ಲ. ಓ ಸರಿ. ಆ ರಾಜ್ಯವನ್ನು ಬ್ರಿಟಿಷರು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಿದ್ರು. ಝಾನ್ಸಿ, ಸತಾರಾ, ನಾಗ್ಪುರ ಹೀಗೆ ಅನೇಕ ರಾಜ್ಯಗಳನ್ನ ಇದೇ ನೀತಿಯ ಅಡಿಯಲ್ಲಿ ವಶಪಡಿಸಿಕೊಳ್ಳಲಾಯಿತು. ಇದು ಸಹಜವಾಗಿಯೇ ಭಾರತೀಯ ರಾಜರಲ್ಲಿ ಅಂಶವಾದ ಆಕ್ರೋಶಕ್ಕೆ ಕಾರಣವಾಗಿರಬೇಕು. ಖಂಡಿತ. ಸುಭದ್ರಾ ಅವರು ಈ ರಾಜಕೀಯ ಸಂಚನ್ನ ಕೇವಲ 2 ಸಾಲಿನಲ್ಲಿ
ರಾಜ್ಯ ಹಡಪ್ ಕರ್ನೆ ಕಾ ಅವಸರ್ ಪಾಯ ಅಂತ ಹೇಳುವ ಮೂಲಕ ರಾಜ್ಯವನ್ನು ಕಬಳಿಸಲು ಅವಕಾಶ ಸಿಕ್ಕಿತು. ಹೌದು, ಇದರ ಮೂಲಕ ಬ್ರಿಟಿಷರ ವಸಾಹತುಶಾಹಿ ಮನೋಭಾವವನ್ನು ಜನಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ಮಾಡಿದ್ದಾರೆ. ಈ ಕವಿತೆಯ ನಿಜವಾದ ಶಕ್ತಿ ನನಗನ್ಸುತ್ತೆ ಅದರ ಸರಳತೆಯಲ್ಲೇ ಅಡಗಿರೋದು. ಹೌದು. ನಮ್ಮ ಆಕರಗಳಿರುವ ಲೇಖನದಲ್ಲಿ ಒಂದು ಅದ್ಭುತವಾದ ಮಾತಿದೆ. ಈ ಒಂದು ಕವಿತೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೀಡಿದ ಕೊಡುಗೆ ಲಕ್ಷಾಂತರ ಶಬ್ದಗಳಿರುವ ಸಾಹಿತ್ಯದಿಂದಲೂ ಸಾಧ್ಯವಾಗಿಲ್ಲ. ಇದು ಅತಿಶಯೋಕ್ತಿ ಇರಬಹುದಾ? ಖಂಡಿತವಾಗಿಯೂ ಅಲ್ಲ. ಆ ಕಾಲದ ಬೇರೆ ರಾಷ್ಟ್ರೀಯವಾದಿ ಬರಹಗಳನ್ನ ನೋಡಿ. ಸರಿ. ಅವುಗಳಲ್ಲಿ ಹೆಚ್ಚಿನವು ಸಂಸ್ಕೃತನಿಷ್ಠ ಹಿಂದಿ ಅಥವಾ ತುಂಬಾ ಕ್ಲಿಷ್ಟವಾದ ಭಾಷೆಯಲ್ಲಿ ಇರ್ತಿದ್ವು. ಅವು ವಿದ್ವಾಂಸರಿಗೆ ಮಾತ್ರ ಸೀಮಿತ. ಓದು ಬರಹ ಬಲ್ಲವರಿಗೆ ಮಾತ್ರ. ಕರೆಕ್ಟ್. ಆದ್ರೆ ಈ ಕವಿತೆ ಬುಂದೇಲಿಯನ್ನೋ ಆಡುಭಾಷೆಯ ಸೊಗಡನ್ನು ಹೊಂದಿದೆ. ಇದು ಜನರ ಭಾಷೆ. ಓ, ಹಾಗಾಗಿದು ಬೇಗ ಜನರನ್ನು ತಲುಪಿತು. ಎಕ್ಸಾಕ್ಟ್ಲಿ. ಅದಕ್ಕಾಗಿಯೇ ಇದು ಕೇವಲ ರಾಣಿಯ ಕಥೆಯಾಗದೆ ಪ್ರತಿಯೊಬ್ಬರ ಮನೆಯ, ಪ್ರತಿಯೊಬ್ಬರ ಸ್ವಾಭಿಮಾನದ ಕಥೆಯಾಯಿತು. ಯುದ್ಧದ ದೃಶ್ಯಗಳಂತೂ ಕಣ್ಣಿಗೆ ಕಟ್ಟಿದ ಹಾಗೆ ಇವೆ. ಹೌದು. ಲೆಫ್ಟಿನೆಂಟ್ ವಾಕರ್ ಆ ಪಹುಚಾ, ಆಗೆ ಬಡಾ ಜವಾನೋ ಮೇ ರಾಣಿನೇ ತಲ್ವಾರ್ ಖೀಂಚ್ಲಿ, ಹುವಾ ದ್ವಂದ್ವ ಅಸಮಾನೋ ಮೇ. ವಾಕರ್ ಸೈನಿಕರೊಂದಿಗೆ ಮುಂದೆ ಬಂದಾಗ ರಾಣಿ ಕಡ್ನ ಎಳೆದಳು. ಅಸಮಾನರ ನಡುವೆ ದ್ವಂದ್ವ ಯುದ್ಧ ನಡೆಯಿತು ಅಂತ. ಆ ಅಸಮಾನರ ಅನ್ನೋ ಪದದ ಬಳಕೆ ಅದ್ಭುತ. ಹೌದು, ಯಾಕಂದ್ರೆ ಒಬ್ಬ ಮಹಿಳೆ ಮತ್ತು ಬ್ರಿಟಿಷ್ ಸೈನ್ಯದ ಅಧಿಕಾರಿಯ ನಡುವಿನ ಹೋರಾಟ. ಅದು ಅಸಮಾನವೇ ಸರಿ. ಆದರೂ ರಾಣಿ ಗೆಲ್ಲುತ್ತಾಳೆ. ಹೌದು. ಇದು ಕೇಳುಗರಲ್ಲಿ ಒಂದು ಬಗೆಯ ರೋಮಾಂಚನವನ್ನು ಉಂಟು ಮಾಡುತ್ತೆ. ಆ ಕವಿತೆಯ ಶಕ್ತಿಯೇ ನಮ್ಮನ್ನು ಈ ಪ್ರಶ್ನೆ ಕೇಳೋ ಹಾಗೆ ಮಾಡತ್ತೆ. ಏನು ಅಂತ? ಕೇವಲ ಚರಿತ್ರೆ ಓದಿಕೊಂಡು ಇಂಥ ಜೀವಂತ ಸಾಲುಗಳನ್ನು ಬರೆಯೋಕೆ ಸಾಧ್ಯನಾ? ಕಷ್ಟ. ಅಥವಾ ಇದನ್ನು ಬರೆದವರಿಗೂ ಇಂಥದ್ದೇ ಒಂದು ಹೋರಾಟದ ಕಿಚ್ಚು ಅನುಭವ ಇತ್ತಾ? ಈಗ ನೀವು ಕವಿಯತ್ರಿಯ ಕಡೆಗೆ ಬರ್ತಾ ಇದ್ದೀರಿ. ಹೌದು. ಬನ್ನಿ, ಸುಭದ್ರಾ ಕುಮಾರಿ ಚೌಹಾಣ್ ಅವರ ಬದುಕಿನ ಪುಟಗಳನ್ನು ತಿರುವಿ ನೋಡೋಣ. ಸರಿ. ಅವರ ಕಥೆ, ಅವರ ಕವಿತೆಯಷ್ಟೇ ಬಹುಶಃ ಅದಕ್ಕಿಂತ ಹೆಚ್ಚು ಸ್ಫೂರ್ತಿದಾಯಕವಾಗಿದೆ. 1904ರಲ್ಲಿ ಜನನ, ಬಾಲ್ಯದಿಂದಲೇ ಪ್ರತಿಭೆಯ ಖನಿ. ಹೌದು. ಕೇವಲ 9ನೇ ವಯಸ್ಸಿನಲ್ಲಿ ಅವರ ಮೊದಲ ಕವಿತೆ ಮರ್ಯಾದಾ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಅಂದ್ರೆ ನಂಬೋಕೆ ಕಷ್ಟ. ನಿಜಕ್ಕೂ. ಆದ್ರೆ ಅವರ ನಿಜವಾದ ವ್ಯಕ್ತಿತ್ವ ಕೇವಲ ಕಲಂ ಸಿಪಾಯಿಯಾಗಿರ್ಲಿಲ್ಲ. ಅಲ್ಲ. ಹೌದು. ನಮ್ಮ ಆಕರಗಳು ಸ್ಪಷ್ಟವಾಗಿ ಹೇಳುವ ಹಾಗೆ ಅವರು ಕ್ರಾಂತಿಯ ಪ್ರೇರಣೆ ಮತ್ತು ಬಂಡಾಯದ ರೂವಾರಿ. ಓಹೋ. ಅವರ ಜೀವನದ ಒಂದು ಘಟನೆ ಅವರ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಹಿಡಿದಿಡುತ್ತೆ. ಯಾವುದದು? 1921ರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳುವಳಿಗೆ ಕರೆ ಕೊಟ್ಟಾಗ ಅದರಲ್ಲಿ ಭಾಗವಹಿಸಿ ಜೈಲಿಗೆ ಹೋದ ಮೊದಲ ಮಹಿಳೆ ಯಾರು? ಸುಭದ್ರಾ ಕುಮಾರಿ ಚೌಹಾಣ್. ಒಂದು ನಿಮಿಷ, ಏನ್ ಹೇಳಿದ್ರಿ? ಹೌದು, 1921ರಲ್ಲಿ. ಅವರೇ ಮೊದಲ ಮಹಿಳಾ ಸತ್ಯಾಗ್ರಹಿ ಅಂತಾನ? ಹೌದು. ಗಾಂಧೀಜಿಯವರ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಜೈಲಿಗೋದ ಮೊದಲ ಮಹಿಳೆ ಅವರೇ. ಓ, ಇದು ನನಗೆ ಗೊತ್ತೇ ಇರಲಿಲ್ಲ. ಇದು ಅವರ ವ್ಯಕ್ತಿತ್ವಕ್ಕೆ ಸಂಪೂರ್ಣ ಒಂದು ಹೊಸ ಆಯಾಮ ಕೊಡುತ್ತಲ್ವಾ? ಖಂಡಿತ. ಅಂದ್ರೆ ಅವರು ಕೇವಲ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಬರೆಯಲಿಲ್ಲ, ಅವರು ಹೋರಾಟದ ಮುಂಚೂಣಿಯಲ್ಲಿದ್ರು. ನಿಖರವಾಗಿ. ಅವರ ಬರವಣಿಗೆ ಅವರ ಜೀವನದ ಒಂದು ಭಾಗವಾಗಿತ್ತೇ ಹೊರತು ಜೀವನವೇ ಬರವಣಿಗೆ ಆಗಿರ್ಲಿಲ್ಲ. ಅವರ ಜೀವನದ ಅನುಭವಗಳೇ ಅವರ ಕವಿತೆಯ ಶಾಯಿಯಾಗಿತ್ತು. ಇಲ್ಲಿ ಮಹಾದೇವಿ ವರ್ಮಾ ಅವರು ಹೇಳಿದ ಮಾತುಗಳು ಬಹಳ ಮುಖ್ಯ. ಅವರು ಸುಭದ್ರ ಅವರ ಆಪ್ತ ಗೆಳತಿಯಲ್ವಾ? ಹೌದು. ಅವರು ಹೇಳ್ತಾರೆ, ಆ ವ್ಯಕ್ತಿತ್ವದೊಳಗಿದ್ದ ವಿದ್ಯುತ್ ಛಂದಸ್ಸಿನ ಅರಿವು ಅವರ ಮತ್ತು ಅವರ ಗುರಿಯ ನಡುವೆ ಯಾವುದೇ ಅಡಚಣೆ ಬಂದಾಗ ಮಾತ್ರ ತಿಳಿಯುತ್ತಿತ್ತು. ವಾವ್. ಅಂದ್ರೆ ಹೊರನೋಟಕ್ಕೆ ಅವರು ಸೌಮ್ಯ, ಸರಳ ಗೃಹಿಣಿಯ ಹಾಗೆ ಕಾಣ್ತಿದ್ರು. ಹೌದು. ಆದರೆ ಅವರ ಗುರಿಗೆ ಅಂದ್ರೆ ದೇಶದ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬಂದಾಗ ಅವರೊಳಗಿನ ಸಿಂಹಿಣಿ ಹೊರಬರ್ತಿತ್ತು. ಕರೆಕ್ಟ್. ಅವರ ಮದುವೆಯೇ ಅದಕ್ಕೆ ಸಾಕ್ಷಿ. 1919ರಲ್ಲಿ ಅವರ ಮದುವೆಯಾದಾಗ ಎಲ್ಲರೂ ಅಂದುಕೊಂಡಿದ್ದು ಅವರು ಗೃಹಸ್ಥ ಜೀವನದಲ್ಲಿ ಮುಳುಗಿ ಹೋಗ್ತಾರೆ ಅಂತ. ಆದ್ರೆ ಹಾಗಾಗ್ಲಿಲ್ಲ. ಆಗ್ಲಿಲ್ಲ. ಅವರ ಪತಿ ಕೂಡ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಹಾಗಾಗಿ ಮಹಾದೇವಿ ವರ್ಮಾ ಅವರ ಮಾತಲ್ಲಿ ಹೇಳೋದಾದ್ರೆ ಅವರ ಮದುವೆಯ ಕಂಕಣವೇ ರಣಕಂಕಣವಾಯಿತು. ಅದ್ಭುತವಾದ ಮಾತು. ಗಂಡ ಹೆಂಡತಿ ಇಬ್ಬರು ಒಟ್ಟಾಗಿ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ್ರು. ಇದು ಅವರ ಕೃತಿಗಳಿಗೆ ಒಂದು ವಿಶಿಷ್ಟವಾದ ಅಧಿಕೃತತೆಯನ್ನ ಕೊಡುತ್ತೆ. ಹೇಗೆ? ಅವರು ಝಾನ್ಸಿ ರಾಣಿಯ ಬಗ್ಗೆ ಬರೆದಾಗ ಅದು ಕೇವಲ ಒಬ್ಬ ಐತಿಹಾಸಿಕ ಪಾತ್ರದ ವರ್ಣನೆಯಾಗಿರ್ಲಿಲ್ಲ. ಅದರಲ್ಲಿ ಅವರ ಸ್ವಂತ ಜೈಲುವಾಸದ ಅನುಭವಗಳು, ಹೋರಾಟಗಳು, ಬದ್ಧತೆ ಎಲ್ಲದರ ಪ್ರತಿಧ್ವನಿ ಇತ್ತು. ಅವರ ಜೀವನದ ಕೆಲವು ಘಟನೆಗಳನ್ನ ಕೇಳಿದ್ರೆ ಅವರ ವ್ಯಕ್ತಿತ್ವದ ಆಳ ಅರ್ಥ ಆಗುತ್ತೆ. ಹೌದು. ಮಹಾದೇವಿ ವರ್ಮಾ ಅವರ ನೆನಪುಗಳಲ್ಲಿ ಒಂದು ಘಟನೆ ಇದೆ. ಸುಭದ್ರಾ ಅವರು ಜೈಲಿಗೆ ಹೋಗುವಾಗ ಜನ ಪ್ರೀತಿಯಿಂದ ಹಾಕಿದ ಹೂವಿನ ಹಾರಗಳನ್ನೇ ತಲೆ ದಿಂಬಾಗಿ ಮಾಡ್ಕೊಂಡು ಮಲ್ಕೋತಿದ್ರಂತೆ. ಹೌದು,
ಗಟ್ಟಿಯಾದ ನೆಲದ ಮೇಲೆ. ಆ ದೃಶ್ಯವನ್ನ ಕಲ್ಪಿಸಿಕೊಳ್ಳಿ. ಸುತ್ತಲೂ ಜೈಲಿನ ಕತ್ತಲು, ಕಷ್ಟ. ಆದರೆ ಅವರು ಆ ಕಷ್ಟದಲ್ಲೂ ಒಂದು ಸೌಂದರ್ಯವನ್ನು, ಒಂದು ಪಾಸಿಟಿವಿಟಿಯನ್ನು ಹುಡುಕಿಕೊಳ್ಳುತ್ತಿದ್ದರು. ಅವರ ಮನೋಬಲ ಎಂತಹದ್ದು ಅಂತ ಗೊತ್ತಾಗತ್ತೆ. ಇನ್ನೊಂದು ಘಟನೆ ಇನ್ನೂ ಹೃದಯಸ್ಪರ್ಶಿಯಾಗಿದೆ. ಜೈಲಿನಲ್ಲಿದ್ದಾಗ ಅವರ ಚಿಕ್ಕ ಮಗಳು ಹಸಿವಿನಿಂದ ಜೋರಾಗಿ ಅಳ್ತಿದ್ದಳಂತೆ. ಓಹ್. ತಿನ್ನಿಸಲು ಏನೂ ಇಲ್ಲ. ಆಗ ಅವರು ಬೇರೆ ಕೈದಿಗಳಿಂದ ಸ್ವಲ್ಪ ತೊಗರಿಬೇಳೆ ಬೇಡಿ ಪಡೆದು ಅದನ್ನ ಅಲ್ಲೇ ಇದ್ದ ಕಬ್ಬಿಣದ ತವೆಯ ಮೇಲೆ ಹುರಿದು ಬಿಸಿ ಬಿಸಿಯಾಗಿ ಮಗಳ ಬಾಯಿಗೆ ಹಾಕಿದರಂತೆ. ಹಬ್ಬ. ಒಬ್ಬ ತಾಯಿಯಾಗಿ, ಒಬ್ಬ ಹೋರಾಟಗಾರ್ತಿಯಾಗಿ ಅವರು ಎಂತಹ ದ್ವಂದ್ವವನ್ನು ಅನುಭವಿಸಿರಬೇಕು. ಹೌದು. ಒಂದೆಡೆ ದೇಶಕ್ಕಾಗಿ ಜೈಲುವಾಸ, ಇನ್ನೊಂದೆಡೆ ಮಗುವಿನ ಹಸಿವು. ಈ ಅನುಭವಗಳೇ ಅವರ ಕವಿತೆಗಳಿಗೆ ಆಳವಾದ ಭಾವನಾತ್ಮಕ ಶಕ್ತಿಯನ್ನು ಕೊಟ್ಟಿರಬೇಕು. ಖಂಡಿತ. ಅವರ ಸರಳತೆಯ ಬಗ್ಗೆಯೂ ಒಂದು ಸ್ವಾರಸ್ಯಕರ ಘಟನೆ ಇದೆ. ಹೇಳಿ. ಅವರು ತಮ್ಮ ಗೆಳತಿ ಮಹಾನ್ ಕವಯಿತ್ರಿ ಮಹಾದೇವಿ ವರ್ಮಾ ಅವರೊಂದಿಗೆ ಅಂಗಳಕ್ಕೆ ಸಗಣಿ ಸಾರಿಸುವ ಸ್ಪರ್ಧೆ ಮಾಡ್ತಿದ್ದರಂತೆ. ಏನು? ನಿಜವಾಗ್ಲೂ? ಹೌದು. ಯಾರು ಬೇಗ ಮತ್ತು ಅಚ್ಚುಕಟ್ಟಾಗಿ ಸಾರಿಸ್ತಾರೆ ಅಂತ ನೋಡ್ತಿದ್ದಾರಂತೆ. ಒಬ್ಬ ಪ್ರಸಿದ್ಧ ಕವಿಯಿತ್ರಿ, ಸ್ವಾತಂತ್ರ್ಯ ಹೋರಾಟಗಾರ್ತಿ ಇಂಥ ಸಾಮಾನ್ಯ ಗೃಹ ಕೃತ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದು? ಇದು ಅವರ ವ್ಯಕ್ತಿತ್ವದ ಇನ್ನೊಂದು ಮುಖ. ಅವರು ನೆಲದ ಮೇಲಿನ ವ್ಯಕ್ತಿಯಾಗಿದ್ರು. ಅದಕ್ಕಾಗಿಯೇ ಅವರ ಕವಿತೆಗಳು ಜನರನ್ನು ಅಷ್ಟು ಬೇಗ ತಲುಪಿದ್ದು. ಈ ಎಲ್ಲ ಘಟನೆಗಳು ಅವರ ಒಂದು ಪ್ರಸಿದ್ಧ ಕವಿತೆಯ ಸಾಲನ್ನು ನೆನಪಿಸ್ತವೆ. ಯಾವುದು? ಮೈನೆ ಹಸ್ನಾ ಸೀಖಾ ಹೈ, ಮೈನೆ ಹೀ ಜಾನ್ತಿ ರೋನಾ. ನಾನು ನಗುವುದನ್ನು ಕಲಿತಿದ್ದೇನೆ, ನನಗೆ ಅಳುವುದು ತಿಳಿದಿಲ್ಲ. ಹೌದು. ಇದು ಕೇವಲ ಕಾವ್ಯಾತ್ಮಕ ಸಾಲಲ್ಲ, ಇದು ಅವರ ಜೀವನದ ತತ್ವಶಾಸ್ತ್ರವಾಗಿತ್ತು. ನಿಜ. ಜೈಲು, ಮಕ್ಕಳ ಪಾಲನೆ, ಆರ್ಥಿಕ ಸಂಕಷ್ಟಗಳು, ಇಷ್ಟೆಲ್ಲದರ ನಡುವೆಯೂ ನಗುತ್ತಾ ಬದುಕುವ ಕಲೆ ಅವರಿಗೆ ಕರಗತವಾಗಿತ್ತು. ಲೇಖನದಲ್ಲಿ ಒಂದು ಹೋಲಿಕೆ ಇದೆ. ದ್ರೋಣಾಚಾರ್ಯರು ತಮ್ಮ ಮಗ ಅಶ್ವತ್ಥಾಮನಿಗೆ ಹಾಲಿನ ಬದಲು ಅಕ್ಕಿ ಹಿಟ್ಟಿನ ನೀರು ಕುಟ್ಟು ಸಮಾಧಾನಪಡಿಸಿದ ಹಾಗೆ ಸುಭದ್ರಾ ಅವರು ತಮ್ಮ ಮಕ್ಕಳಿಗೆ ಸಮಾಧಾನ ಪಡಿಸಬೇಕಾದ ಸಂದರ್ಭಗಳು ಬಂದಿದ್ವು ಅಂತ. ಅಷ್ಟು ಆರ್ಥಿಕ ಸಂಕಷ್ಟವಿತ್ತು. ಆದರೂ ಅವರು ಎಂದಿಗೂ ತಮ್ಮ ತತ್ವಗಳಿಗೆ, ತಮ್ಮ ಹೋರಾಟದ ಹಾದಿಗೆ ರಾಜಿ ಮಾಡ್ಕೊಳ್ಳಿಲ್ಲ. ಇಲ್ಲವೇ ಇಲ್ಲ. ಅವರ ಬರವಣಿಗೆಯಲ್ಲಿನ ಆ ಓಜಸ್ಸು ಮತ್ತು ಧೈರ್ಯ, ಅದು ಅವರ ನಿಜ ಜೀವನದ ನೇರ ಪ್ರತಿಬಿಂಬವಾಗಿತ್ತು. ದುರಂತ ಅಂದ್ರೆ ಇಂಥ ಮಹಾನ್ ಚೇತನ ಬಹಳ ಕಾಲ ನಮ್ಮೊಂದಿಗೆ ಇರಲಿಲ್ಲ. ಹೌದು. ಕೇವಲ 44ನೇ ವಯಸ್ಸಿನಲ್ಲಿ 1948ರಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ಅವರು ನಿಧನರಾದ್ರು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಕೇವಲ 1 ವರ್ಷವಾಗಿತ್ತು ಅಷ್ಟೇ. ತುಂಬಲಾರದ ನಷ್ಟ. ಹೌದು. ಆದ್ರೆ ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಜಬಲ್ಪುರದ ನಾಗರಿಕರು ಅವರಿಗಾಗಿ ಹಣ ಸಂಗ್ರಹಿಸಿ ನಗರಸಭೆಯ ಆವರಣದಲ್ಲಿ ಅವರ ಪ್ರತಿಮೆಯನ್ನು ಸ್ಥಾಪಿಸಿದ್ರು. ಓ. ಆ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದು ಅವರ ಬಾಲ್ಯದ ಗೆಳತಿ ಮಹಾದೇವಿ ವರ್ಮಾ. ಆ ಸಂದರ್ಭದಲ್ಲಿ ಮಹಾದೇವಿ ವರ್ಮಾ ಹೇಳಿದ ಮಾತುಗಳು ಬಹಳ ಅರ್ಥಗರ್ಭಿತವಾಗಿವೆ. ಅವರು ಹೇಳಿದ್ರು, ನದಿಗಳಿಗೆ ಸ್ಮಾರಕಗಳಿರೋದಿಲ್ಲ, ಅವು ನಿರಂತರವಾಗಿ ಹರಿಯುತ್ತಲೇ ಇರುತ್ತವೆ. ಹಾಗೆಯೇ ಸುಭದ್ರಾ ಅವರ ಸಂದೇಶವನ್ನು ನಾವು ಎಲ್ಲೆಡೆ ಪಸರಿಸಿ ಅದನ್ನು ನಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳುವುದೇ ಅವರಿಗೆ ನಾವು ಕಟ್ಟುವ ನಿಜವಾದ ಸ್ಮಾರಕ ಅಂತ. ಕೇವಲ ಕಲ್ಲಿನ ಪ್ರತಿಮೆಗಿಂತ ಅವರ ತತ್ವಗಳನ್ನು ಜೀವಂತವಾಗಿಡುವುದರ ಮಹತ್ವವನ್ನು ಇದು ಸಾರುತ್ತೆ. ಇಲ್ಲಿ ಒಂದು ಅದ್ಭುತವಾದ ವೃತ್ತ ಪೂರ್ಣಗೊಳ್ಳುತ್ತೆ ಅನ್ಸುತ್ತೆ. ಹೇಗೆ? ಝಾನ್ಸಿ ಕಿ ರಾಣಿ ಕವಿತೆಯ ಕೊನೆಯ ಸಾಲುಗಳನ್ನ ನೆನಪಿಸ್ಕೊಳ್ಳಿ. ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಸುಭದ್ರಾ ಅವರು ಬರೀತಾರೆ. ದಿಖಾಗೈ ಪತ್ ಸಿಖಾಗೈ ಹಮ್ಕೋ ಜೋ ಸೀಖ್ ಸಿಖಾನಿ ಥಿ. ಅಂದ್ರೆ ತೋರಿಸುವುದಳು ದಾರಿಯ, ಕಲಿಸುವುದಳು ನಮಗೆ ಕಲಿಸಬೇಕಿದ್ದ ಪಾಠವ. ಓ ಹೌದು, ಇದೇ ಸಾಲುಗಳು ಸುಭದ್ರಾ ಅವ್ರಿಗೂ ಅನ್ವಯಿಸುತ್ತವೆ. ನಿಖರವಾಗಿ ನಮ್ಮ ಆಕರದಲ್ಲಿರುವ ಲೇಖನವು ಅದನ್ನೇ ಹೇಳುತ್ತೆ. ರಾಣಿ ಲಕ್ಷ್ಮೀಬಾಯಿ 1857ರಲ್ಲಿ ತನ್ನ ಬಲಿದಾನದ ಮೂಲಕ ದಾರಿ ತೋರಿದ್ರೆ, ಸುಭದ್ರಾ ಕುಮಾರಿ ಚೌಹಾಣ್ 20ನೇ ಶತಮಾನದಲ್ಲಿ ತಮ್ಮ ಬದುಕು ಮತ್ತು ಬರಹದ ಮೂಲಕ ಸ್ವಾಭಿಮಾನ, ಧೈರ್ಯ ಮತ್ತು ಬದ್ಧತೆಯ ದಾರಿಯನ್ನು ತೋರಿದರು. ಹೌದು. ಅವರ ಪರಂಪರೆ ಕೇವಲ ಕವಿತೆಗಳಲ್ಲಿಲ್ಲ, ಅವರ ಬದುಕಿನಲ್ಲಿದೆ. ಅವರ ಬದುಕು ಅವರ ಕೃತಿಗಳಷ್ಟೇ, ಬಹುಶಃ ಅದಕ್ಕಿಂತಲೂ ಶ್ರೇಷ್ಠವಾಗಿತ್ತು. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶ ಸ್ಪಷ್ಟ. ಝಾನ್ಸಿ ಕಿ ರಾಣಿ ಕವಿತೆ ಕೇವಲ ಒಂದು ಐತಿಹಾಸಿಕ ಘಟನೆಯ ನಿರೂಪಣೆ ಅಲ್ಲ. ಅದು ತನ್ನ ಲೇಖಕಿಯ ಸ್ವಂತ ಜೀವನದ ಹೋರಾಟ, ಧೈರ್ಯ ಮತ್ತು ಆತ್ಮದ ಪ್ರತಿಧ್ವನಿ. ಸುಭದ್ರಾ ಕುಮಾರಿ ಚೌಹಾಣ್ ಸ್ವಾತಂತ್ರ್ಯದ ಬಗ್ಗೆ ಕೇವಲ ಬರೆಯಲಿಲ್ಲ, ಅವರು ಸ್ವಾತಂತ್ರ್ಯವಾಗಿ ಬದುಕಿದರು. ಕರೆಕ್ಟ್. ಅವರ ಕವಿತೆಯ ಶಾಯಿ ಅವರ ಜೀವನದ ರಕ್ತದಿಂದಲೇ ಕೂಡಿತು ಅನ್ಬಹುದು. ಇದು ನಮ್ಮನ್ನು ಒಂದು ಮೂಲಭೂತ ಮತ್ತು ತುಂಬ ಆಸಕ್ತಿದಾಯಕ ಪ್ರಶ್ನೆಯತ್ತ ಕೊಂಡೊಯ್ಯುತ್ತೆ. ಹೇಳಿ. ಒಬ್ಬ ಕಲಾವಿದನ ಜೀವನ ಮತ್ತು ಅವನ ಕೃತಿಯ ನಡುವೆ ಯಾವ ರೀತಿಯ ಸಂಬಂಧ ಇರಬೇಕು? ಸುಭದ್ರಾ ಕುಮಾರಿ ಚೌಹಾಣ್ ಅವರ ಜೀವನದ ಹೋರಾಟಗಳು, ಜೈಲುವಾಸ, ಈ ಸಂಕಟಗಳು ಇದೆಲ್ಲ ಇಲ್ಲದಿದ್ರೆ ಝಾನ್ಸಿ ಕಿ ರಾಣಿ ಕವಿತೆಗೆ ಇಷ್ಟೊಂದು ಶಕ್ತಿ ಮತ್ತು ಆತ್ಮ ಇರ್ತಿತ್ತಾ? ಅದೊಂದು ಒಳ್ಳೆಯ ಪ್ರಶ್ನೆ.
ಬಹುಶಃ ಇರ್ತಿರ್ಲಿಲ್ಲವೇನೋ, ಅವರ ಅನುಭವವೇ ಆ ಕವಿತೆಗೆ ಜೀವ ತುಂಬಿದ್ದು. ಆದರೆ ಇನ್ನೊಂದು ವಾದವೂ ಇದೆಯಲ್ವೇ? ಹೌದು, ಒಂದು ಶ್ರೇಷ್ಠ ಕೃತಿ ತನ್ನ ಸೃಷ್ಟಿಕರ್ತನ ವೈಯಕ್ತಿಕ ಜೀವನದಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿ ನಿಲ್ಲಬಲ್ಲದು ಅಂತ. ಕೃತಿಯನ್ನು ಅದರ ಗುಣಮಟ್ಟದಿಂದ ಅಳೆಯಬೇಕೇ ಹೊರತು ಅದನ್ನು ಬರೆದವರ ಜೀವನದ ಕಥೆಯಿಂದ ಅಲ್ಲ ಅಂತ. ಆ ವಾದವೂ ಸರಿ. ಕಲೆಗೆ ತನ್ನದೇ ಆದ ಸ್ವಾಯತ್ತತೆ ಇದೆ. ಆದರೆ ಸುಭದ್ರಾ ಅವರ ವಿಷಯದಲ್ಲಿ ಅವರ ಜೀವನ ಮತ್ತು ಕೃತಿ ಒಂದನ್ನೊಂದು ಬೆಸೆದುಕೊಂಡಿವೆ. ಹೌದು. ಅವರ ಜೀವನವನ್ನು ಅರಿಯದೆ ಕವಿತೆಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮತ್ತು ಕವಿತೆಯನ್ನು ಓದದೆ ಅವರ ಜೀವನದ ಧ್ಯೇಯವನ್ನು ಅರಿಯಲು ಸಾಧ್ಯವಿಲ್ಲ. ಎಕ್ಸಾಕ್ಟ್ಲಿ. ಬಹುಶಃ ಕೆಲವು ಕಲಾವಿದರ ಜೀವನವೇ ಅವರ ಶ್ರೇಷ್ಠ ಕಲಾಕೃತಿಯಾಗಿರುತ್ತೆ. ಸುಭದ್ರಾ ಕುಮಾರಿ ಚೌಹಾಣ್ ಅವರ ಜೀವನ ಅಂಥದ್ದೇ ಒಂದು ಮಹಾಕಾವ್ಯ. ಈ ಪ್ರಶ್ನೆಯನ್ನು ನಮ್ಮ ಕೇಳುಗರ ಚಿಂತನೆಗೆ ಬಿಡೋಣ. ಹೌದು, ಒಂದು ಕೃತಿಯ ಶಕ್ತಿ ಅದರ ಸೃಷ್ಟಿಕರ್ತನ ಅನುಭವದಲ್ಲಿದೆಯೋ ಅಥವಾ ಕಲೆಯ ಸ್ವತಂತ್ರ ಅಸ್ತಿತ್ವದಲ್ಲಿದೆಯೋ?